ಈಗಾಗಲೇ ಅನೇಕ ಜನ ನಮ್ಮ ಪಕ್ಷದ ಮುಖಂಡರು ಚುನಾವಣೆಯ ಕುರಿತು ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ಮತಗಳನ್ನು ಕೊಟ್ಟು ನೀವೆಲ್ಲರೂ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ವಿನಂತಿಯನ್ನ ಮಾಡಿಕೊಂಡಿದ್ದಾರೆ. ನಾನು ಕೂಡ ನಮ್ಮ ಸೋದರಿಯಾಗಿರ್ತಕ್ಕಂಥ ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ನಿಮ್ಮ ಅಮೂಲ್ಯವಾಗಿರ್ತಕ್ಕಂಥ ಮತಗಳನ್ನು ನೀಡಿ ಆ ನಮ್ಮ ಮನೆಯ ಮಗಳಿಗೆ ಆಶೀರ್ವದಿಸಬೇಕು ಅಂತ ಹೇಳಿ ನಾನು ವಿನಂತಿಯನ್ನ ಮಾಡ್ಕೋತೀನಿ. ಬಹುಶಃ ಈಗಾಗಲೇ ತಾವೆಲ್ಲರೂ ಕೂಡ ತೀರ್ಮಾನವನ್ನ ಮಾಡಿದ್ದೀರಿ. ಚಿಕ್ಕೋಡಿ ಕ್ಷೇತ್ರದಲ್ಲಿ ಪ್ರಿಯಾಂಕಾ ಜಾರಕಿಹೊಳಿ ಅವರನ್ನ ಆಯ್ಕೆ ಮಾಡಬೇಕು ಅಂತ ಹೇಳಿ ತಿಳ್ಕೊಂಡು ಈ ದೊಡ್ಡ ಸಂಖ್ಯೆಯಲ್ಲಿ ನೀವೆಲ್ಲ ಸೇರಿದ್ದೀರಿ. ಮಾನ್ಯ ಮುಖ್ಯಮಂತ್ರಿಗಳು ಇನ್ನು ಕೆಲವೇ ಸಮಯದಲ್ಲಿ ಬರ್ತಾ ಇದ್ದಾರೆ. ಇವತ್ತು ಕಾಂಗ್ರೆಸ್ ಪಕ್ಷದ ಪರವಾಗಿ ನಾವು ಮತಗಳನ್ನ ಕೇಳ್ತಕ್ಕಂಥ ಹಕ್ಕನ್ನ ಕಾಯ್ಕೊಂಡಿದ್ದೀವಿ. ಆದರೆ ಭಾರತೀಯ ಜನತಾ ಪಕ್ಷದವರು ಮತಗಳನ್ನ ಕೇಳ್ತಕ್ಕಂಥ ಹಕ್ಕನ್ನ ಇವತ್ತು ಸಂಪೂರ್ಣವಾಗಿ ಕಳ್ಕೊಂಡಿದ್ದಾರೆ. ಕಾರಣ ಏನಂದ್ರೆ 2014ನೇ ಇಸ್ವಿಯಲ್ಲಿ ಅನೇಕ ಭರವಸೆಗಳನ್ನು ಕೊಟ್ಟಿದ್ರು. ಅವರು ಅನೇಕ ಭರವಸೆಗಳನ್ನು ಕೊಟ್ಟು ನಿಮ್ಮೆಲ್ಲರಿಂದ ಮತಗಳನ್ನು ಪಡ್ಕೊಂಡು 10 ವರ್ಷ ಅಧಿಕಾರವನ್ನ ಕೇಂದ್ರದಲ್ಲಿ ಮಾಡಿದರು. ಅವರು ಕೊಟ್ಟಿರ್ತಕ್ಕಂಥ ಯಾವುದೇ ಒಂದೇ ಒಂದು ಭರವಸೆಯನ್ನ ಈಡೇರಿಸಲಿಲ್ಲ. ಅದರಿಂದ ನಾವು ಎಲ್ಲ ಕಡೆ ಈ ಲೋಕಸಭಾ ಸದಸ್ಯರನ್ನ ಪ್ರಶ್ನೆ ಮಾಡಿದ್ರೆ ನೀವೇನು ಕೆಲಸ ಮಾಡಿದ್ದೀರಿ, ಈ ಕ್ಷೇತ್ರಕ್ಕೆ ಏನು ತಂದಿದ್ದೀರಿ, ಎಷ್ಟು ಸಲ ನಮಗೆ ಭೇಟಿ ಆಗಿದ್ದೀರಿ ಅಂತ ಕೇಳಿದ್ರೆ ನೀವು ನಮ್ಮನ್ನು ನೋಡಬೇಡ್ರಿ, ಮೋದಿ ಸಾಹೇಬ್ರ ನೋಡಿ ಓಟ್ ಹಾಕ್ರಿ ಅಂತ ಕೇಳ್ತಾರೆ. ನಾನು ಈ ಎಲ್ಲ 28 ಲೋಕಸಭಾ ಅಭ್ಯರ್ಥಿಗಳೆಲ್ಲರೂ ಅದನ್ನೇ ಹೇಳ್ತಾರೆ. ನಾನು ಅವ್ರಿಗೆ ಕೇಳ್ತೀನಿ, ಓಟ್ ಹಾಕೋದು ನಿಮಗೆ, ಕೇಳೋದು ಮುಖ ನೋಡೋದು ಅವ್ರನ್ನ. ಈಗ ನಮ್ಮ ಮಗಳನ್ನ ಕನ್ಯಾದಾನ ಮಾಡುವಾಗ ನಾವು ಅಳಿಯನ್ ನೋಡ್ತೀವಿ, ಹುಡುಗ ಹೇಗಿದ್ದಾನೆ, ವರ ಹೇಗಿದ್ದಾನೆ ಅಂತ ಹೇಳಿ ಅವ್ ಹೇಗಿದ್ದಾನಂತ ತಿಳ್ಕೊಂಡು ಅವನಿಗೆ ನಾವು ಕನ್ಯಾದಾನ ಮಾಡ್ತೀವಿ. ಅದನ್ನು ಬಿಟ್ಟು ಆ ಕನ್ಯಾ ತಗೊಳ್ತಕ್ಕಂಥ ವರ ನಾನು ನೋಡಬೇಡ ನಮ್ಮ ಅಪ್ಪನ ನೋಡಂದ್ರೆ ಅದಾಗದಲ್ಲ. ಅದು ಕನ್ಯಾ ಕೊಡೋದು ನಿನಗೆ ಕೊಡ್ತಾ ಇದ್ದೀವಿ, ನೀ ಹೇಳ್ತಾ ಇದ್ದೀವಿ ನಮ್ಮ ಅಪ್ಪನ ನೋಡಂತ. ನಮ್ಮ ಮತ ಇದು ಬಹಳ ಪವಿತ್ರವಾಗಿರ್ತಕ್ಕಂಥದ್ದು. ನಾವು ಕೊಟ್ಟಿರ್ತಕ್ಕಂಥ ಮತ ಅದು ಸಾರ್ಥಕತೆಯನ್ನು ಪಡ್ಕೋಬೇಕು. ನಮ್ಮ ಕಷ್ಟ ಸುಖಗಳಿಗೆ ನೀವು ಭಾಗಿಯಾಗಬೇಕು, ನಮ್ಮ ಕ್ಷೇತ್ರ ಅಭಿವೃದ್ಧಿ ಆಗಬೇಕು. ಕೇಂದ್ರ ಸರ್ಕಾರದ ಅನೇಕ ಯೋಜನೆಗಳನ್ನ ನಮಗೆ ತಂದು ನಮ್ಮ ಕ್ಷೇತ್ರಕ್ಕೆ ಮುಟ್ಟಿಸುವಂತ ಕೆಲಸವನ್ನ ಮಾಡಬೇಕು. ಅಂತ ಅಭ್ಯರ್ಥಿ ನಮಗೆ ಬೇಕಾಗ್ತಾನೆ. ನೀವು ಬಿಟ್ಟು ಮೋದಿಯವ್ರ ಮುಖ ನೋಡ್ಕೊಂಡು ಓಟ್ ಹಾಕ್ರಿ ಅಂತಂದ್ರೆ 2 ಸಲ ನೋಡಿ ಹಾಕಿದ್ದಾಗಿದೆ. 10 ವರ್ಷ ನಮಗೆ ಸಿಗಬೇಕಾಗಿರ್ತಕ್ಕಂಥ ನಮ್ಮ ಪಾಲಿನ ಹಕ್ಕದ ಹಣ ಕೂಡ ನಮ್ಮ ರಾಜ್ಯಕ್ಕೆ ಬರಲಿಲ್ಲ. ಇವತ್ತು ಅನೇಕ ಕಡೆ ಚರ್ಚೆ ನಡೀತಾ ಇದೆ. ಇವತ್ತು ಪ್ರಿಯಾಂಕಾ ಜಾರಕಿಹೊಳಿ ಅವರು ಅಭ್ಯರ್ಥಿ ಆಗಿದ್ದಾರೆ. ನಾವೆಲ್ಲರೂ ಸೇರ್ಕೊಂಡು ಒಟ್ಟಾಗಿ ಒಂದಾಗಿ ಅವರಿಗೆ ಅಭ್ಯರ್ಥಿಯನ್ನ ಮಾಡಬೇಕು ಅಂತ ಹೇಳಿ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು, ಪಕ್ಷದ ಮುಖಂಡರು ನಾವೆಲ್ಲರೂ ಸೇರಿಕೊಂಡು ಅವರನ್ನ ಅಭ್ಯರ್ಥಿಯನ್ನಾಗಿ ಮಾಡಿದ ಮೇಲೆ ನಮ್ಮ ಪಕ್ಷದ ಹೈಕಮಾಂಡದವರು ಇವತ್ತು ಅವರನ್ನ ಅಧಿಕೃತವಾಗಿ ಅಭ್ಯರ್ಥಿಯನ್ನು ಮಾಡಿದ್ದಾರೆ. ನಾವು ಪ್ರಕಾಶನಾಗಿ ಹೇಳಿದೆವು, ಇದೊಂದು ಕಡಿ ಕುಸ್ತಿ ಹೊಡಿತೇನೆ ನೋಡು ಅಂತ ಹೇಳಿ.
ಅವನು ಬೇಡ, ಯಾಕೋ ಫೌಂಟೇನ್ಗೆ ಹತ್ತಾಕ ನನಗೆ ಸ್ವಲ್ಪ ತೊಂದರೆ ಆಗಾಕತ್ತೈತಿ ಅಂತ ಹೇಳಿದ. ಆಮೇಲೆ ರಾಜು ಕಾಗೇನ್ ಕೇಳಿದ್ವು, ಅವ ಇದೇ ಸಾಕಾಗೈತೆ ಅಲ್ಲೇನು ಮಾಡ್ತೀವಿ ಬೇಡ ತನ್. ಹಿಂಗೆ ಅನೇಕ ಶಾಸಕರು ಕೇಳಿದಾಗೂ ಕೂಡ ಯಾರೂ ಬೇಡ. ಇವತ್ತು ಬಹುತೇಕ ಈ ಸತೀಶ್ ಸಾವ್ಕಾರ್ ಯಾವಾಗೂ ಕುಂಡ್ಲಿ ಪಂಡ್ಲಿ ಕೇಳಂಗಿಲ್ಲ, ಅದ್ರ ಈ ಸರಕ್ಕೆ ಏನೋ ಕೇಳಿದಂತ ಕಾಣಿಸ್ತದೆ. ಬಹುತೇಕ ಬಿಜೆಪಿ ಸೋಲ್ಬೇಕಾದ್ರೆ ಇಲ್ಲಿ ಸ್ವಲ್ಪ ಹೆಣ್ಮಕ್ಳದ ಪ್ರಭಾವ ಬಹಳ ದೊಡ್ಡದ. ಇಂದೂ ಕೂಡ ನಾವು ಘಟನೆಗಳನ್ನು ನೋಡಿದ್ದೀವಿ. ಆದ್ದರಿಂದ ಬಹುತೇಕ ಕುಂಡ್ಲಿ ಒಳಗ ಪ್ರಿಯಾಂಕಾ ಜಾರಕಿಹೊಳಿ ಅವ್ರ ಹೆಸರು ಬಂದಿರೋದ್ರಿಂದ ಖಂಡಿತವಾಗಿ 100ಕ್ಕೆ 100 ಜಯಗಳಿಸ್ತಾರೋ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ನಾನು ಒಂದು ಪ್ರಶ್ನೆ ಕೇಳ್ತೀನಿ. ಬಿಜೆಪಿ ಅವರು ಏನೇನು ಭರವಸೆಗಳನ್ನು ಕೊಟ್ಟಿದ್ರು, ಬಹುಶಃ ಇಲ್ಲಿರ್ತಕ್ಕಂಥ ಸುಧಾಕರ್ ಒಂದು ಥೋಡೆ ದಿವಸ ಬಂದಿದ್ದು, ಅವರಿಗೆ ಒಂದು ಸ್ವಲ್ಪ ದಂಡಿ ಮುಂಡಿ ಗೊತ್ತಾಗ್ಯದ. ನಮಗೆ ಹೇಳ್ತಿದ್ರು, ಅದರಾಗ ವಿಶೇಷವಾಗಿ ಒಬ್ಬ ಸಂಘ ಪರಿವಾರದ ಪ್ರಚಾರಕರು ಅವ್ರು ಹೇಳ್ತಿದ್ರು, ಈ ಭಾರತ ದೇಶದೊಳಗೆ ರಾಜಕಾರಣಿಗಳು, ಅಧಿಕಾರಿಗಳು, ಉದ್ಯಮಿಗಳು ಇವರೆಲ್ಲರೂ ಕೂಡ ಭ್ರಷ್ಟಾಚಾರದಿಂದ ವಿದೇಶದಲ್ಲಿ ಹಣ ಇಟ್ಟಿದ್ದಾರೆ. ಮೋದಿ ಸಾಹೇಬರು ಬಂದ್ರೆ ಅದನ್ನು ತರ್ತಾರೆ, ಅದನ್ನು ತಂದು ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬನ ಅಕೌಂಟ್ಗಳಿಗೆ 15 ಲಕ್ಷ ಹಾಕಿದ್ರು ಮತ್ತು ರೊಕ್ಕ ಉಳಿತೈತೆ ಅಂತ ಹೇಳೋರು. ನಾವು ಕೇಳಿದ್ವಿ ಎಟ್ಟರೆ ಆಯ್ತು ರೊಕ್ಕ ಅಲ್ಲಿ ಅಂತ. ಅವಾಗ ಒಬ್ರು ಹೇಳಿದ್ರು ನಮಗೆ ಭಾಷಣದಾಗ, ಈ ದೇಶದೊಳಗೆ ಮುಂದೆ 10 ವರ್ಷ ಯಾರೂ ಟ್ಯಾಕ್ಸ್ ಕಟ್ಟೋದು ಅವಶ್ಯಕತೆ ಇಲ್ಲ, ಅಷ್ಟು ಹಣ ಅದ. ಅದ್ರ ಜೊತೆಗೆ ಅದನ್ನೆಲ್ಲ ಮಾಡಿದ ಮೇಲೆ ಇನ್ನೂ ಎಷ್ಟು ಉಳಿತದ ಅಂತ ಕೇಳಿದ್ರೆ ಅವ್ರು ಹೇಳ್ತಿದ್ರು, ಇಷ್ಟೆಲ್ಲ 10 ವರ್ಷ ಟ್ಯಾಕ್ಸ್ ತುಂಬಿಸಲಾರ್ದ ಎಲ್ಲರ ಅಕೌಂಟ್ಗೆ 15 ಲಕ್ಷ ರೂಪಾಯಿ ಹಾಕಿದ್ರು ಕೂಡ ಎಷ್ಟು ಹಣ ಉಳಿತೈತೆ ಅಂದ್ರೆ, ಈ ದೇಶದಾಗಿರೋ ಏನು ರಸ್ತೆಗಳು ಅದಾವಲ್ಲ, ನಿಮ್ಮ ಮನಿ ತನಕ ಏನು ರಸ್ತೆಗಳು ಬಂದಾವಲ್ಲ, ಆ ಎಲ್ಲ ರಸ್ತೆಗೆ ಬಂಗಾರ ತಗಡು ಬಡಿದ್ರು ಸಹಿತ 200 ರೊಕ್ಕ ಉಳಿತೈತೆ ಅಂತ ಹೇಳೋರು. ಇಂಥ ಅದ್ಭುತವಾಗಿರ್ತಕ್ಕಂಥ ಮಾತುಗಳನ್ನು ಹೇಳಿ ಜನರಿಂದ ಮತಗಳನ್ನು ಪಡ್ಕೊಂಡು, ಅದರ ಜೊತೆಗೆ ಇನ್ನೊಂದು ಹೇಳಿದ್ರು, ನರೇಂದ್ರ ಮೋದಿ ಸಾಹೇಬರು ಈ ದೇಶದ ಪ್ರಧಾನಿ ಆದರೆ ಗಂಗಾ ಮತ್ತು ಕಾವೇರಿ ಅವೆಲ್ಲ ದೇಶದಲ್ಲಿರ್ತಕ್ಕಂಥ ನದಿ ಜೋಡಣೆಯನ್ನ ಮಾಡ್ತಾರೆ. ಅಟಲ್ ಬಿಹಾರಿ ವಾಜಪೇಯಿ ಅವರ ಕನಸು ನನಸಾಗಬೇಕಾಗಿದೆ. ಆ ನನಸು ಮಾಡಬೇಕಾದ್ರೆ ಮೋದಿ ಸಾಹೇಬ್ರೆ ಬರಬೇಕು ಅಂತ ಹೇಳ್ತಿದ್ರು ನಮಗೆ. ಅದನ್ನೆಲ್ಲ ಕೇಳ್ಕೊಂಡು ನಾವು ಹಂಗೆ ಹೊಡೆದೀವಿ 10 ವರ್ಷ. ನಾವು ಅವಾಗ ಇವ್ರೇನು ಕರ್ಕೊಂಡೋಗಿ ನಮಗೆ ಟ್ರೈನಿಂಗ್ ಕೊಡ್ತಿದ್ರು. ಈ ಸುಧಾಕರ್ ಬಂದು ಟ್ರೈನಿಂಗ್ ಬರಲೇ ಇಲ್ಲ ಯಾವತ್ತು. ನಮ್ಮನ್ನು ಎಲ್ಲಿ ಒಯ್ತಿರಪ್ಪ ಅಂತಂದ್ರೆ ಊರು ಹೊರಗೆ ಒಂದು 50 ಕಿಲೋಮೀಟರ್ ಮ್ಯಾಗ ಒಂದು ಯಾವ್ದಾರ ಹೋಟೆಲ್ದಾಗ ಹೋದ ಬಾಗಿಲ ಹಾಕಿ ಕೊಂಡಿ ಹಾಕಿ ಒಳಗೆ ಕರ್ಕೊಂಡು ಹೋಗಿ ನಮ್ಮನ್ನೆಲ್ಲ ತಯಾರು ಮಾಡೋರು. ಅವ್ರು ಹೆಂಗೆ ಭಾಷಣ ಮಾಡ್ಬೇಕು, ಹೆಂಗೆ ಹೇಳಬೇಕು, ಇಂಥವೆಲ್ಲ ಮಾಡುವುದದ, ಇಂಥದ್ದೆಲ್ಲ ತರುವುದಿದೆ ಹೇಳಿ ನಮ್ಮ ಕಡೆಯಿಂದ ಭಾಷಣ ಮಾಡಿಸೋರು. ಅದೆಲ್ಲ ಇವತ್ತು ನಮ್ಮನ್ನು ಕೇಳಕ್ಕೆ ಹತ್ತಾರ ಮಂದಿ. ಹಿಂದೆ ನೀವು ಹಿಂಗೆ ಹೇಳಲ್ಲ, ಮತ್ತೇನು ಮಾಡೋಣಪ್ಪ ಅಲ್ಲಿ ಇದ್ದು ಹೇಳಿದಂಗೆ ಮಾಡ್ಬೇಕಾಗಿತ್ತು. ಈಗ ಗೊತ್ತಾಗೈತೆ ನಮಗೆ ಇವರು ಚೌಕ ಗಾಲಿ ಉಳಿಸು ಕಂಪನಿ ಅಂತ ಹೇಳಿ. ಅದಕ್ಕೆ ಅವ್ರ ಸವಾಸ ಬಿಟ್ಟು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಬಂದ ಮೇಲೆ ನಮಗೆ ಸಂಪೂರ್ಣವಾಗಿರ್ತಕ್ಕಂಥ ಭರವಸೆ ಮೂಡಿದೆ. ಕಾಂಗ್ರೆಸ್ ಪಕ್ಷ ನುಡಿತಕ್ಕಂಥ ಮಾತುಗಳಲ್ಲಿ ಭರವಸೆ ಇದೆ. ಚುನಾವಣೆಯ ಪೂರ್ವದಲ್ಲಿ ನಮ್ಮ ರಾಜ್ಯದ ಅಧ್ಯಕ್ಷ ಸನ್ಮಾನ್ಯ ಸಿದ್ದರಾಮಯ್ಯನವರು, ಪಕ್ಷದ ಅಧ್ಯಕ್ಷರು DK ಶಿವಕುಮಾರ್ ಅವರು ಅವತ್ತಿನ ದಿವಸ ಇಬ್ಬರು ಸಂಯುಕ್ತವಾಗಿ ಸಹಿ ಮಾಡಿ ಈ ರಾಜ್ಯದ ಜನರಿಗೆ ಒಂದು ಭರವಸೆಯನ್ನು ಕೊಟ್ಟು, ಏನು ನಿಮ್ಮೆಲ್ಲರ ಆಶೀರ್ವಾದದಿಂದ, ನಿಮ್ಮೆಲ್ಲರ ಒಂದು ದಯದಿಂದ, ನಿಮ್ಮೆಲ್ಲರ ಪರಿಶ್ರಮದಿಂದ ನಮ್ಮ ಸರ್ಕಾರ ರಚನೆ ಆದರೆ ನಾವು ಕೊಟ್ಟಿರ್ತಕ್ಕಂಥ 5 ಭರವಸೆಯನ್ನ 100 ದಿನದಲ್ಲಿ ಪೂರ್ಣ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಕೊಟ್ಟಿದ್ರು. ಇವತ್ತು ನಾನು ಯಾಕೆ ಈ ಮಾತನ್ನು ಹೇಳ್ತೇನೆ ಅಂದರೆ, ಕೊಟ್ಟ ಮಾತಿಗೆ ನಡೆದಿರ್ತಕ್ಕಂಥ ಸರ್ಕಾರವನ್ನು ಇಟ್ಕೊಂಡು ಇವತ್ತು ಮತ ಕೇಳಲಿಕ್ಕೆ ನಮಗೆ ಹಕ್ಕಿದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಭಾರತೀಯ ಜನತಾ ಪಕ್ಷದವರಿಗೆ
ಮತಗಳನ್ನು ಕೇಳ್ತಕ್ಕಂಥ ಹಕ್ಕು ಇವತ್ತಿಲ್ಲ. ಕಾರಣ ಏನಂದ್ರೆ ನದಿ ಜೋಡಣೆ ಮಾಡ್ತಾನಂತ ಹೇಳಿದ್ರು ಮಾಡಲಿಲ್ಲ, ಬುಲೆಟ್ ಟ್ರೈನ್ ಬಿಡ್ತಾನಂತ ಹೇಳಿದ್ರು ಬುಲೆಟ್ ಟ್ರೈನ್ ಬಿಡಲಿಲ್ಲ, ವಿದೇಶದಾಗಿನ ಕಪ್ಪು ಹಣ ತರ್ತೀವಿ ಅಂತ ಹೇಳಿದ್ರು ಕಪ್ಪು ಹಣ ತರಲಿಲ್ಲ, ಅದರ ಜೊತೆಗೆ ಬೆಲೆ ಏರಿಕೆ ನಿಯಂತ್ರಣ ಮಾಡ್ತೀವಿ ಅಂತ ಹೇಳಿದ್ರು ಮಾಡಲಿಲ್ಲ. ಅದರ ಜೊತೆಗೆ ಇವತ್ತಿನ ದಿವಸ ಬೆಲೆ ಏರಿಕೆ ಯಾವ ಮಟ್ಟದಲ್ಲಿ ಹೋಗಿದೆ ಅಂತ ಹೇಳಿದ್ರೆ ಇವತ್ತು ಬಡತನದಲ್ಲಿರ್ತಕ್ಕಂಥ ಜನರಿಗೆ ಇವತ್ತು ತಮ್ಮ ಜೀವನವನ್ನು ನಡೆಸ್ತಕ್ಕಂಥದ್ದು ಕಷ್ಟ ಆಗಿದೆ. ಅದರಲ್ಲಿ ಇನ್ನೊಂದು ಹೇಳಿದ್ರು, ರೈತರಿಗೆ ಏನು, ರೈತರ ಆದಾಯವನ್ನ ನಾವು ದುಗುಣ ಮಾಡ್ತೀವಿ, 2 ಪಟ್ಟು ಮಾಡ್ತೀವಿ. ಏನು ಮಾಡಿದ್ರಿ? ರೈತರ ಆದಾಯ ಏನು ದುಗುಣ ಆಯ್ತು? ನಾವು ತಗೊಳ್ತಕ್ಕಂಥ ರಸಗೊಬ್ಬರದ ಬೆಲೆ ಏನಾಗಿದೆ ಇವತ್ತು? ಯೂರಿಯಾ ಏನು ರೇಟ್ ಆಗ್ಯದ? DAP ಏನಾಗ್ಯದ? 19 ಏನಾಗ್ಯದ? 24 ಏನಾಗಿದೆ? ಸಲ್ಫೇಟ್ ಏನಾಗಿದೆ? ಪೊಟ್ಯಾಶ್ ಏನಾಗಿದೆ? ಇವೆಲ್ಲವೂ ಕೂಡ 2 ಪಟ್ಟು ಇವತ್ತು ದರಗಳು ಹೆಚ್ಚಾಗಿರ್ತಕ್ಕಂಥದ್ದು. ಅದರಿಂದ ರೈತ ಇವತ್ತು ಕಂಗೆಟ್ಟು ಹೋಗಿರ್ತಕ್ಕಂಥದ್ದು. ಇವರು ದುಗುಣ ಮಾಡಿದ್ರು. ಯಾರ್ದು ದುಗುಣ ಆಯ್ತು? ಆಸ್ತಿ ಟಿವಿ ಒಳಗೆ ನೋಡ್ತಿರಲ್ಲ, ಯಾರ್ದು? ಯಾರ? ಎಲ್ಲರಿಗೆ ಸಂಘ ಹೇಳ್ರಿ, ಯಾರ್ದು? ಅದಾನಿ ಮತ್ತೆ ಅಂಬಾನಿ. ಅವರಿಬ್ಬರು ಆದಾಯ ಹೆಂಗೆ ದುಗುಣ ಆತ ಅನ್ನೋದು ನಮ್ಮವ್ರೆಲ್ಲರಿಗೆ ಗೊತ್ತದ. ಆದ್ರೆ ಅದನ್ನ ನಾವು ಹೇಳಬೇಕಾಗಿದೆ. ಇವತ್ತು ಇಲ್ಲಿ ಕೂತಿರ್ತಕ್ಕಂಥವ್ರು ಅನೇಕ ಸಕ್ಕರೆ ಕಾರ್ಖಾನೆಗಳಿದಾವೆ. ಆ ಸಕ್ಕರೆ ಕಾರ್ಖಾನೆಯಿಂದ ನಾವು ಕಬ್ಬಿನಿಂದ ಇಥನಾಲ್ ಅನ್ನ ತಯಾರು ಮಾಡ್ತೀವಿ. 1 ಟನ್ ಕಬ್ಬಿಗೆ 80 ಲೀಟರ್ ಇವತ್ತು ಇಥನಾಲ್ ಬರುತ್ತೆ. 1 ಟನ್ ಕಬ್ಬಿಗೆ 80 ಲೀಟರ್ ಇಥನಾಲ್ ಬಂದ್ರೆ ಆ ಇಥನಾಲ್ ಅನ್ನ ನಾವು ಕೇಂದ್ರ ಸರ್ಕಾರಕ್ಕೆ ಯಾವ ದರದಲ್ಲಿ ಕೊಡ್ತೇವೆ? ಅದು 60 ರೂಪಾಯಿ. 60 ರೂಪಾಯಿದಂಗೆ ನಾವು ಇಥನಾಲ್ ಕೊಡ್ತೀವಿ. ಅದೇ ಇಥನಾಲ ಹೊರಗೆ ಮೋಟರ್ ಸೈಕಲ್ನವ್ರಿಗೆ, ಕಾರ್ನವ್ರಿಗೆ ಹೆಂಗೆ ಮಾರ್ತಾರೆ ಇವರು? ಪೆಟ್ರೋಲ್ ರೇಟ್ ಏನದ? 100 ರೂಪಾಯಿ. ಪೆಟ್ರೋಲ್ ರೇಟು 100 ರೂಪಾಯಿ. ನಮ್ಮ ಕಡೆ ತಗೊಳ್ಳೋದು 60 ರೂಪಾಯಿ. ಉಳಿದೆಷ್ಟು? 40 ರೂಪಾಯಿ. ಇವ್ರದ್ದು 40 ರೂಪಾಯಿ ತಗೊಳ್ಳೋರು ಇವ್ರದ್ದು ಕೆಲಸ ಏನು ಮಾಡ್ತಾರಂದ್ರೆ ಮ್ಯಾಗಿಂದ ನಾವು ಸುರುತ್ತೀವಿ, ತೆಳಗಿಂದ ಪೆಟ್ರೋಲ್ ಪಂಪಿಗೆ ಕಳಿಸ್ತಾರೆ. ಇವ್ರದ್ದು ಏನೂ ಕೆಲಸ ಇಲ್ಲ. ಇವ್ರೇನು ಕಬ್ಬಾನು ಹಚ್ಚಿಲ್ಲ, ನೀರು ಉಣಿಸಿಲ್ಲ, ಗೊಬ್ಬರನೂ ಹಾಕಿಲ್ಲ, ಕಳಿಗಿನೂ ತೆಗೆದಿಲ್ಲ, ಟ್ರ್ಯಾಕ್ಟರ್ ಡ್ರೈವರ್ಕೆ ಮಾಡ್ಕೊಂಡು ಹೋಗಿಸಿಂದ ಫ್ಯಾಕ್ಟ್ರಿ ಕಬ್ಬಾನು ಹಾಕಿಲ್ಲ. ಇಷ್ಟು ಏನೂ ಮಾಡದೆ 40 ರೂಪಾಯಿ ಯಾರಿಗೆ ಹೋಗ್ತದಪ್ಪ ಅಂತಂದ್ರೆ ಈ ಖಾಸಗಿ ಆಯಿಲ್ ಕಂಪನಿಗಳಿದಾವಲ್ಲ, ಈಗ ಹೇಳಿದ್ರಲ್ಲ, ಅವ್ರಿಗೆ ಹೋಗ್ತದ. ಎಷ್ಟು ಹೋಗ್ತದ? 1 ಲೀಟರ್ಗೆ 40 ರೂಪಾಯಿ ಅಂದ್ರೆ 80 ಲೀಟರ್ಗೆ ಎಷ್ಟಾಯ್ತು? 80 ಲೀಟರ್ಗೆ ಎಷ್ಟಾಯ್ತು? 8 4 32, 3200 ರೂಪಾಯಿ ಆಯ್ತು. ಕಬ್ಬ ಹಚ್ಚಿದವ್ರಿಗೆ ನಮಗೆ 3000. ಇವ್ರು ಬರೇ ಇಥನಾಲ್ ತಗೊಂಡು ಪೆಟ್ರೋಲ್ದವ್ರಿಗೆ ಮಾರಿದ್ದಕ್ಕೆ 3200 ರೂಪಾಯಿ. ಅದಕ್ಕೆ ನಾನು ನರೇಂದ್ರ ಮೋದಿ ಸಾಹೇಬ್ರಿಗೆ ಹೇಳ್ತೀನಿ, ಆ 3200 ರೂಪಾಯಿ ಏನು ಖಾಸಗಿ ಕಂಪನಿಗೆ ಹೋಗ್ತಾ ಇದೆಯೋ ಆ ಹಣವನ್ನ ನಮ್ಮ ಕಬ್ಬು ಬೆಳೀತಕ್ಕಂಥ ರೈತರಿಗೆ ನೀವು ಹಣ ಪಾಸ್ವಾನ್ ಮಾಡಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಬಂಧುಗಳೇ, ಇವತ್ತಿನ ದಿವಸ ನೀವೆಲ್ಲರೂ ಆಲೋಚನೆ ಮಾಡಬೇಕು. 10 ವರ್ಷದಲ್ಲಿ ಏನು ಅಭಿವೃದ್ಧಿಯನ್ನು ಆಗದೆ ಇರತಕ್ಕಂಥದ್ದು ಇವತ್ತು ಹೊಸದಾಗಿ ಒಂದು ಬದಲಾವಣೆಯ ಕಾಲ ಬಂದಿದೆ. ಆ ಬದಲಾವಣೆಯ ಕಾಲ ಬಂದಂಥ ಸಂದರ್ಭದಲ್ಲಿ ಚಿಕ್ಕೋಡಿ ಕ್ಷೇತ್ರದಿಂದ ನಮ್ಮ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ಪ್ರಿಯಾಂಕಾ ಜಾರಕಿಹೊಳಿ ಅವರನ್ನ 1 ಲಕ್ಷಕ್ಕಿಂತಲೂ ಹೆಚ್ಚು ಅಂತರದಿಂದ ಅವ್ರನ್ನ ಗೆಲ್ಲಿಸಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ವಿನಂತಿಯನ್ನು ಮಾಡಿಕೊಂಡು ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.